ಒಂದು ಹಿಲ್ ಸ್ಟೇಷನ್ನ ಪ್ರತಿಯೊಂದು ತಿರುವಿನಲ್ಲೂ ಒಂದು ಹೊಸ ಕಥೆ ಇದೆ. ಒಂದು ಕಡೆ ಬಂಡೀಪುರ ಮತ್ತು ಮಸಿನಗುಡಿಯ ದಟ್ಟ ಕಾಡಿನ ಪ್ಯಾನೋರಾಮಿಕ್ ವ್ಯೂಸ್ ಆದರೆ ಮತ್ತೊಂದು ಕಡೆ ಎರಡು ಸುಂದರವಾದ ಲೇಕ್ಸ್ನ ಅದ್ಭುತ ದೃಶ್ಯಗಳು. ಇದೆಲ್ಲದಕ್ಕೂ ಮೀರಿ ನೀಲಗಿರೀಸ್ನ ಒಂದು ಹಿಡನ್ ಜೆಮ್ ಗ್ಲೆನ್ಮಾರ್ಗನ್. ಇಲ್ಲಿನ ಟೀ ಗಾರ್ಡನ್ಸ್ ಬರೀ ಪುರಾತನವಾದದ್ದಲ್ಲ, ಟೈಮ್ಲೆಸ್ ಅಂತಾನೆ ಹೇಳ್ಬೋದು. ಈ ಊಟಿಯ ಒಂದು ಚಿತ್ರಣ ಎಲ್ಲರಿಗೂ ಸುಲಭವಾಗಿ ನೋಡೋಕ್ಕೆ ಸಿಗೋವಂಥದ್ದಲ್ಲ. ಇವತ್ತಿನ ವ್ಲಾಗ್ನಲ್ಲಿ ಊಟಿಗೆ ಬರೋ 99% ಟೂರಿಸ್ಟ್ ಮಿಸ್ ಮಾಡೋ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಮೊದಲಿಗೆ ನಾವಿವತ್ತು ವಿಸಿಟ್ ಮಾಡ್ತಿರೋದು ಎಮ್ರಲ್ಡ್ ಲೇಕ್. ಇದು ಊಟಿಯಿಂದ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಊಟಿಯಿಂದ ಎಮ್ರಲ್ಡ್ ಲೇಕ್ ರೀಚ್ ಆಗೋಕ್ಕೆ ಸುಮಾರು 1 ಗಂಟೆ ಬೇಕಾಗತ್ತೆ. ಈ ರೂಟ್ ಅಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಮಳೆ ಈ ಒಂದು ಜರ್ನಿನ ಇನ್ನೂ ಸುಂದರವಾಗಿ ಮಾಡುತ್ತೆ. ನಾವಿವಾಗ ಎಮ್ರಲ್ಡ್ ಲೇಕ್ ರೀಚ್ ಆಗಿದ್ವಿ. ಇಲ್ಲಿ ನೀವು ಎಮ್ರಲ್ಡ್ ಲೇಕ್ ಮಾತ್ರ ಅಲ್ಲದೆ ಅವಲಾಂಚಿ ಲೇಕ್ ಕೂಡ ನೋಡ್ಬೋದು. ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ಸ್ ಮುಂದೆ ಹೋದರೆ ಅವಲಾಂಚಿ ಫಾರೆಸ್ಟ್ ಮತ್ತು ಲೇಕ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ನಿಮಗೆ ಟೈಮ್ ಇದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಜೀಪ್ ಸಫಾರಿ ಕೂಡ ನೀವು ಟ್ರೈ ಮಾಡ್ಬೋದು. ಎಮ್ರಲ್ಡ್ ಲೇಕ್ನ ನೋಡಿಕೊಂಡು ನಾವಿವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಪೈನ್ ಫಾರೆಸ್ಟ್ ಕಡೆಗೆ ಹೊರಟಿದ್ದೀವಿ. ಪೈನ್ ಫಾರೆಸ್ಟ್ ಇಲ್ಲಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದೆ. ಊಟಿಯಿಂದ ಗೂಡ್ಲೂರ್ಗೆ ಹೋಗೋ ರೂಟ್ನಲ್ಲಿ ಸಿಗುವಂಥ ಮೊದಲನೇ ಟೂರಿಸ್ಟ್ ಸ್ಪಾಟ್ ಈ ಸುಂದರವಾದ ಪೈನ್ ಫಾರೆಸ್ಟ್. ಇದು ಊಟಿ ಸಿಟಿ ಸೆಂಟರಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಶಾಂತವಾದ ವಾತಾವರಣ, ಈ ದೇವದಾರದ ಮರಗಳನ್ನ ನೋಡೋಕ್ಕಂತೂ ತುಂಬಾ ಖುಷಿಯಾಗತ್ತೆ. ಪೈನ್ ಫಾರೆಸ್ಟ್ನ ನೋಡಿಕೊಂಡು ನಾವಿವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಶೋಲೂರ್ ವ್ಯೂ ಪಾಯಿಂಟ್ ಕಡೆಗೆ ಹೊರಟಿದ್ದೀವಿ. ಪೈನ್ ಫಾರೆಸ್ಟಿಂದ ಶೋಲೂರ್ ವ್ಯೂ ಪಾಯಿಂಟ್ಗೆ 11 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ವ್ಯಾಲಿ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಮಸಿನಗುಡಿ, ಬಂಡೀಪುರ ರಿಸರ್ವ್ ಫಾರೆಸ್ಟ್ ಜೊತೆಗೆ 36 ಹೇರ್ಪಿನ್ ಬೆಂಡ್ ರೂಟ್ನ ಕೂಡ ನೀವು ಇಲ್ಲಿಂದ ನೋಡ್ಬೋದು. ಶೋಲೂರ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ಊಟಿಯ ಒನ್ ಆಫ್ ದ ಹಿಡನ್ ಜೆಮ್ ಗ್ಲೆನ್ಮಾರ್ಗನ್ನ ನೋಡೋಕ್ಕೆ ಇವಾಗ ಹೊರಟಿದ್ದೀವಿ. ಗ್ಲೆನ್ಮಾರ್ಗನ್ ಇಲ್ಲಿನ ಬ್ಯೂಟಿಫುಲ್ ಆ್ಯಂಡ್ ಓಲ್ಡೆಸ್ಟ್ ಟೀ ಗಾರ್ಡನ್ಸ್, ಡೆನ್ಸ್ ಫಾರೆಸ್ಟ್, ಹಿಡನ್ ವಾಟರ್ಫಾಲ್ಸ್, ಅಮೇಝಿಂಗ್ ಮೆಡೋಸ್ ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿಂದ ಹೋಗೋ ಮನಸ್ಸೇ ಆಗಲ್ಲ. ಇದು ರೆಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ ಈ ಪ್ಲೇಸ್ನ ಎಲ್ರಿಗೂ ವಿಸಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಿಮ್ಗೇನಾರ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಈ ಪ್ಲೇಸಿಂದ ನೀವು ಗೂಡ್ಲೂರ್, ಮಸಿನಗುಡಿ, ಮಧುಮಲೈ ಹಾಗೂ ಬಂಡೀಪುರ ರಿಸರ್ವ್ ಫಾರೆಸ್ಟ್ಗಳನ್ನ ನೋಡ್ಬೋದು. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋನಲ್ಲಿ ಸಿಕ್ಕಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.